السلام عليكم ورحمة الله وبركاته. بسم الله الحمد لله والصلاة والسلام على أشرف المرسلين وعلى آله وصحبه أجمعين أما بعد. ಪೀಠಿಗೆಗಳಿಗೆ ಪ್ರವೇಶ ನೀಡದೆ ಈ ಸುಂದರವಾದ ವೇದಿಕೆಯಲ್ಲಿ ನನಗರ್ಪಿತವಾದ ವಿಷಯ ದುರುಪಯೋಗವಾಗುತ್ತಿರುವ ಮಾಧ್ಯಮ ಸ್ವಾತಂತ್ರ್ಯ. ಸಮಾಜದಲ್ಲಿ ಮಾನವನಿಂದ ಹಲವಾರು ಉಪಯುಕ್ತ ಬೋಧನೆಗಳು ಜನರಿಗೆ ತಿಳಿಸಿಕೊಡುವಾಗ ನಮ್ಮ ಅಂತರಾಳಕ್ಕೆ ಹಳ್ಳಿಗಳಿಂದ ಹಿಡಿದು ಅಂತಾರಾಷ್ಟ್ರದವರೆಗೂ ವಿಷಯಗಳನ್ನು ಮಂಡಿಸಿ ಜನರಿಗೆ ಹರಡಿಸುವಾಗ ಜನರು ದಿನೇ ದಿನೇ ಸಿಹಿ ಸುದ್ದಿಗಳನ್ನು ತದೇಕ ಚಿತ್ತದಿಂದ ಕೇಳುವಾಗ ಮಾಧ್ಯಮಗಳಿಗೆ ವಿಶೇಷವಾದ ಕಾರ್ಯ ಇದೆ. ಪ್ರಜಾಪ್ರಭುತ್ವವು ಮಾಧ್ಯಮಗಳನ್ನು ನಾಲ್ಕನೇ ಅಂಗ ಎಂದೇ ಪರಿಗಣಿಸಲಾಗುತ್ತಿವೆ. ಸುದ್ದಿ ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಉದ್ದೇಶ ಹೊಂದಿರಬೇಕು. ಸುದ್ದಿಯನ್ನು ಕೇವಲ ವ್ಯಾಪಾರವಾಗಿ ನೋಡುವುದು ಮಾಧ್ಯಮ ಧರ್ಮಕ್ಕೆ ದೋಷವೇ ಹೊರತು ಗುಣವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದು ನಮಗೆ ನೆನಪಿನಲ್ಲಿರಬೇಕು. ಅದಕ್ಕಾಗಿಯೇ ಅವರಿಗೆ ಕೆಲವು ವಿಶೇಷ ಗೌರವವನ್ನು ನೀಡಲಾಗಿದೆ. ಪತ್ರಿಕೆಗಳು ಪ್ರಜಾಪ್ರಭುತ್ವ ದಾರಿ ತಪ್ಪಂತೆ ನೋಡಿಕೊಳ್ಳಬೇಕು. ಆದರೆ ಪತ್ರಿಕಾ ಮಾಧ್ಯಮಗಳೇ ದಾರಿ ತಪ್ಪಿದಾಗ, ತಟಸ್ಥತೆಯನ್ನು ಅಳವಡಿಸಿಕೊಳ್ಳುವ ಬದಲು ರಾಜಕೀಯ ಮತ್ತು ವರ್ಗೀಕರಣ ಆರಂಭಿಸಿದಾಗ ಸಾರ್ವಜನಿಕ ಜೀವನದಲ್ಲಿ ಮುಖ್ಯ ವ್ಯಕ್ತಿಗಳ ಚಾರಿತ್ರ್ಯವನ್ನು ನಿರಂತರವಾಗಿ ನಡೆಸಲಾಗುತ್ತಿವೆ. ಅದು ಈ ರಾಜಕೀಯ ಮೂಲಕ, ಆ ಮೂಲಕ ನಮ್ಮ ರಾಷ್ಟ್ರೀಯ ಹೋರಾಟದ ಚರಿತ್ರೆಯನ್ನು ವಿರೂಪಗೊಳಿಸುವ ಯೋಜಿತ ಪ್ರಯತ್ನಗಳು ನಡೆಸಲಾಗುತ್ತಿವೆ. ಇದು ಯಾವ ರಾಜಕೀಯ ಶಕ್ತಿಯ ಪರವಾಗಿ ಯಾರು ನಡೆಸುವುದಾದರೂ ಸರಿಯೇ, ಸೌಹಾರ್ದತೆಯಿಂದ ಕೂಡಿ ಸಹಬಾಳು ನಡೆಸುತ್ತಿರುವ ಈ ದೇಶ ಜನರ ನಡುವೆ ಅಂಜು ತುಂಬಿಸುತ್ತಿದೆ ಈ ಮಾಧ್ಯಮ. ನಮ್ಮ ದೇಶ ನಾಡಿನ ಸಾಕ್ಷಿ ಬೆಂಜೆನಿಸಿಕೊಂಡಿರುವ ಸಾಂಸ್ಕೃತಿಕ ಚಿಂತಕರು, ಬರಹಗಾರರು, ಮಾಧ್ಯಮ ಕ್ಷೇತ್ರ ಜೀವಪರರು, ಕಾನೂನು ಸಲಹೆಗಾರರು ಎಲ್ಲರೂ ಸೇರಿಕೊಂಡು ಇಂದು ಮಾಧ್ಯಮಗಳಿಗೆ ಕಾನೂನಾತ್ಮಕವಾಗಿ ಬುದ್ಧಿ ಕಲಿಸುವ ಆಂದೋಲನ ಹಮ್ಮಿಕೊಳ್ಳಲು ಇದು ಸಕಾಲ. ಎಷ್ಟೋ ಇಂದಿನ ವರ್ಷಗಳ ಕಥೆಗಳನ್ನು ಕೇಳುವಾಗ ಹಲವು ವಿಷಯಗಳನ್ನು ಇಕ್ಕಿಕೊಂಡು ವಾರ್ತೆಗಳನ್ನು ತಿಳಿಸಿದಂತಹ ಮಾಧ್ಯಮಗಳು ಹಿಂದೂ ಧರ್ಮದೆಡೆಯಲ್ಲಿ ಕೋಲಾಹಲದ ಪರಿಣಾಮವನ್ನುಂಟು ಮಾಡುತ್ತಾ ಇವೆ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದರೂ ಕೂಡ ಯಾವುದೇ ಒಂದು ಚಟುವಟಿಕೆ ನಡೆಸಲು ನಿಯಮ ರೀತಿಗಳಿವೆ. ಕೋಮುಗಳ ಅನಾಚಾರ, ಅತ್ಯಾಚಾರ, ವ್ಯಭಿಚಾರ ಇನ್ನಿತರ ಯಾವುದೇ ಕಲಹಗಳು ನಡೆದರೂ ಅವರೆಡೆಯಲ್ಲಿ ಕಾನೂನು ಅಥವಾ ಶ್ರವಣಬುಡದಲ್ಲಿ ಬಂದು ಮುಲಾಜಿಲ್ಲದೆ ಕೇಳುವುದು ಮುಸ್ಲಿಂ ಸಮುದಾಯ ಎಂದು ಬಣ್ಣಿಸುವ ವರ್ಗೀಯ ಚಿಂತನೆಗಳು ಬಿತ್ತುವಂತಹ ಕೆಲ ನೀಚ ಮಾಧ್ಯಮ. ಇದು ಖೇದಕರವಾದಂತಹ ಒಂದು ಸಂಗತಿಯಾಗಿದೆ. ಮಾಧ್ಯಮಗಳು ಯಾರನ್ನು ಏನು ಬೇಕಾದರೂ ಟೀಕೆ ಮಾಡಬಹುದೆಂದು ಓತಿಯಾಗಿ ನಟಿಸುವಾಗ ಜನರು ಎದೆ ತಟ್ಟಿ ಹೊರ ಬರಬೇಕಾಗಿದೆ. ನಿರಪರಾಧಿಗಳನ್ನು ಅಪರಾಧಿಗಳನ್ನಾಗಿ ಮಾಡುವ ಮತ್ತು ಅಪರಾಧಿಗಳನ್ನು ನಿರಪರಾಧಿಗಳನ್ನಾಗಿ ಮಾಡುವ ಮಾಧ್ಯಮಗಳ ಪಾತ್ರ ವಿದೂರವಲ್ಲ. ಸಮಾಜದ ಮುಖವಾಣಿಯಾಗಿ ಸರಿ ತಪ್ಪುಗಳನ್ನು ಮುಕ್ತವಾಗಿ ತೆರೆದಿಟ್ಟು ಸಾಮಾಜಿಕ ಅನಿಷ್ಟಗಳ ಮೇಲೆ ಬೆಳಕು ಚೆಲ್ಲುವಂತಹ ರೀತಿಯಲ್ಲಿ ನರ್ತಿಸುವಾಗ ಮಾಧ್ಯಮಗಳು ಯಾವತ್ತು ಯಾರು ಕೂಡ ಬೆಂಬಲ ಕೊಡುವುದಿಲ್ಲ. ಮಾಧ್ಯಮ ಒಂದು ವರ್ಗದವರದ್ದಾಗಿದ್ದರು ಅದರಲ್ಲಿ ವೃತ್ತಿ ನಿರ್ವಹಿಸುವವರು ಬೇರೆ ಬೇರೆ ವಿಭಾಗದ ವ್ಯಕ್ತಿಗಳಾಗಬೇಕು. ಯಾವುದೇ ಒಂದು ಮಾಧ್ಯಮವು ಜನರ ಬೆಂಬಲವಿಲ್ಲದೆ ಯಶಸ್ಸಿನ ಹಾದಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಏನೇ ಆದರೂ ರಸಸ್ವಾದ ಪ್ರಶಾಂತತೆಯನ್ನು ಉಂಟು ಮಾಡಲು ಸಿದ್ಧರಾಗಬೇಕು. ಮಾಧ್ಯಮದವರು ಯಶಸ್ಸಿನ ಹಾದಿಯಲ್ಲಿ ನಡೆಯಬೇಕು, ಪ್ರಶಂಸನೀಯ ಕೆಲಸಗಳು ಮಾಡಬೇಕು. ಅದು ಬಿಟ್ಟು ಅಸಮಾಧಾನದ ನೋವನ್ನು ಸಮುದಾಯದೆಡೆಯಲ್ಲಿ ಹುಟ್ಟು ಹಾಕಬೇಕೆ ಎಂದು ಪ್ರಶ್ನಿಸುತ್ತಾ ನನ್ನ ಮಾತಿಗೆ ವಿರಾಮ. ವಾಹಿರ್ ದಾವಾನನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.